ಹಾಯ್, ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೃತಿವರ್ಸ್. ಇವತ್ತು ಇನ್ನೊಂದು ಹೊಸ ಕನ್ನಡ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾದ ಹೆಸರು ಶಾಲಿವಾಹನ ಶಕೆ. ಇದು ಸೈಡ್ ವಿಂಗ್ ತಂಡದಿಂದ ಬಂದಿರುವಂತ ಸಿನಿಮಾ. ಸೈಡ್ ವಿಂಗ್ ತಂಡ ಅನ್ನೋದು ಒಂದು ನಾಟಕದ ಟೀಮ್, ಸೊ ಥಿಯೇಟರ್ ಟೀಮ್. ನಾನು ಅವ್ರದ್ದು ಒಂದೆರಡು ನಾಟಕಗಳು ನೋಡಿದ್ದೆ. ಅವರು ಹೊಸ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ಟ್ರೇಲರ್ ನೋಡಿ ಇಷ್ಟ ಆಗಿ, ಒಂದು ಸೈನ್ಸ್ ಫಿಕ್ಷನ್ ಮೂವಿ ಇದು, ಹಾಗಾಗಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಇದು ಬೇಸಿಕಲಿ ಒಂದು ಕ್ಯಾರೆಕ್ಟರ್, 4 ಕ್ಯಾರೆಕ್ಟರ್, ಓಕೆ, 4 ಕ್ಯಾರೆಕ್ಟರ್ ಸುತ್ತತ್ತೆ. ಆದರೆ ಮೇನ್ ಅಂತ ಬರೋದು ರಂಗ ಅನ್ನೋ ಕ್ಯಾರೆಕ್ಟರ್. ಇದು ಯಾವ ಥರ ಅಂತಂದರೆ, ಒಂದು ಟೈಮ್ ಲೂಪಲ್ಲಿ, ಗ್ಲಿಚ್ ಆಫ್ ಟೈಮ್, ಒಂದು ಟೈಮ್ ಲೂಪಲ್ಲಿ ಸಿಗಾಕೊಂಡಿರ್ತಾರೆ. ಸೊ ಒಂದು ಸೀನೇನೆ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಪದೇ ಪದೇ ರಿಪೀಟ್ ಆಗುತ್ತೆ ಲೂಪಲ್ಲಿ. ಅದಾದಮೇಲೆ ಶೂನ್ಯ ಅನ್ನೋ ಒಂದು ಕ್ಯಾರೆಕ್ಟರ್. ಶೂನ್ಯ ಅಂದರೆ ಝೀರೋಗೆ ಎಷ್ಟು ಮಹತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಶೂನ್ಯ ಅನ್ನೋದನ್ನ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸೊ ಆ ಶೂನ್ಯ ಅನ್ನೋ ಕ್ಯಾರೆಕ್ಟರಿಂದ ಏನಾಯಿತು, ಅದರಿಂದ ಈಗ ಒಂದು ಶಂಕ ಅನ್ನೋದು ಸಿಕ್ಕಿದೆ. ಅದರಿಂದ ವಿ ಕ್ಯಾನ್ ಟ್ರಾವೆಲ್ ಬ್ಯಾಕ್ ಟು ದಿ ಟೈಮ್ ಅನ್ನೋದು. ಆ ಗ್ಲಿಚ್ ಆಫ್ ಟೈಮಲ್ಲಿ ಏನು ಆಗುತ್ತೆ ಅನ್ನೋದು ತೋರಿಸಿದ್ದಾರೆ. ಕೆಲವು ಸತಿ ನಾವು ಅಂತೀವಲ್ಲ ಮಾತಾಡಬೇಕಾದ್ರೆ, ನಾನು ಟೈಮ್ನ ವಾಪಸ್ ಹಿಂದೆ ತಿರುಗಿಸೋ ಹಂಗಿದ್ರೆ ಎಲ್ಲ ಮತ್ತೆ ನಾನು ಸರಿ ಮಾಡಿಬಿಡ್ತಿದ್ದೆ, ಅಥವಾ ನಾನು ಆ ತಪ್ಪು ಮಾಡ್ತಿರ್ಲಿಲ್ಲ, ಈ ತಪ್ಪು ಮಾಡ್ತಿರ್ಲಿಲ್ಲ, ಇದನ್ನ ನಾನು ಕರೆಕ್ಟಾಗಿ ಮಾಡ್ತಿದ್ದೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಬರೀ ನಮ್ಗೆ ಇಲ್ಲಿರೋದು ಅನ್ಸುತ್ತೆ, ನಮ್ಮ ಕಲ್ಪನೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. 1 ಅಲ್ಲ 2 ಅಲ್ಲ 3 ಸತಿ, 3 ರಿಂದ 4 ಸತಿ ಅವನು ಅದೇ ಸೇಮ್ ಟೈಮ್ ಲೈನಲ್ಲಿ ಅವ್ನು ಮತ್ತೆ ಮತ್ತೆ ರಿಪೀಟ್ ಆಗಿ ಲೂಪಲ್ಲಿ ಅವನು ಲೀವ್ ಮಾಡ್ತಾ ಇರ್ತಾನೆ. ಆದ್ರೂ ಅವ್ನು ಒಂದಲ್ಲ ಒಂದು ಬದಲಾಯಿಸ್ಬಿಡ್ತೀನಿ ಅಂತ ಅನ್ಕೊಂಡಾಗ್ಲೂ ಅದಕ್ಕೆ ಬದಲಾಗಿ ಇನ್ನೊಂದೇನೋ ತಪ್ಪು ನಡೀತಾ ಇರತ್ತೆ. ಹಾಗಾಗಿ ನಾವು ಏನೇ ಬದಲಾಯಿಸ್ತೀವಿ ಅಂದ್ರೂ ಬದಲಾಯಿಸಕ್ಕೆ ಆಗಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾದು ಪಾಸಿಟಿವ್ ಅಂತ ಹೇಳಕ್ ಹೋದ್ರೆ, ಒಂದೊಂದು ಟೈಮ್ ಲೈನ್ ಅಂದ್ರೆ ಒಂದೊಂದು ಲೂಪು ಬರ್ತಾ 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 ಆ್ಯಡ್ ಆಗ್ತಾ ಸಿನಿಮಾ ಇನ್ನೂ ಗ್ರಿಪ್ ತಗೊಳ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಗ್ರಿಪ್ ತಗೊಳ್ತಾ ಹೋಗುತ್ತೆ. ಆ್ಯಂಡ್ ಜಾಸ್ತಿ ಕ್ಯಾರೆಕ್ಟರ್ಸ್ ಇದರಲ್ಲಿ ಯೂಸ್ ಮಾಡಿರೋದು ಒಂದು 4 ರಿಂದ 8 ಕ್ಯಾರೆಕ್ಟರ್ಸ್ ಅಷ್ಟೇ. ಮೇಜರ್ ಆಗಿ ಬರೋದು 4. ಹೀರೋಯಿನ್ ಆಗಿರ್ಬೋದು, ಮತ್ತೆ ಪಂಚ್ ಲೈನ್ಸ್ಗಳು ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಕಾಮಿಡಿ ಸೀನ್ಸ್ ಬರುತ್ತೆ. ಆ ಕಾಮಿಡಿ ಸೀನ್ಸಲ್ಲಿ ಕೂಡ ಯೂಸ್ ಮಾಡಿರೋ ಲೈನ್ಸ್ಗಳು ತುಂಬ ಪಂಚಿಂಗ್ ಆಗಿದೆ. ಅದು ಬಿಟ್ಟು ಸಿನಿಮಾದಲ್ಲಿ ಪೂರ್ತಿ ಕಥೆನೇ ಹೀರೋ ಅಂತ ನನಗನ್ಸಿದ್ದು, ಇದು ನನ್ನ ಭಾವನೆ. ತಂಡ ಕೂಡ ಬಂದಿತ್ತು, ಅವ್ರು ಹಾಕಿರೋ ಎಫರ್ಟ್ಸ್ ಕಾಣಿಸ್ತಿತ್ತು ಸ್ಕ್ರೀನಲ್ಲಿ. ಅದು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಅದು ಬಿಟ್ಟು ಇನ್ನೊಂದೇನಾದ್ರು ಹೇಳಬೇಕು ಅಂತಂದರೆ, ಈ ಸಿನಿಮಾ ಬಗ್ಗೆ ನಮ್ಮ ಮನುಷ್ಯನಿಗೆ ಆಸೆ ಅನ್ನೋದಿರಬೇಕು. ಆದರೆ ಅತಿ ಆಸೆ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಏನೋ ಒಂದು ಬದಲಾಯಿಸ್ಬೋದು, ಅಥವಾ ನಮ್ಮ ಹತ್ರ ಯಾವುದೋ ಒಂದು ಪವರ್ ಇದೆ ಅಂದರೆ ನಮ್ಮ ಆಸೆಗಳಿಗೆ ಕೊನೆ ಅನ್ನೋದೇ ಇರಲ್ಲ. ಅದೇ ಇಲ್ಲೂ ಆಗತ್ತೆ. ಹಾಲಿವುಡ್ಡಲ್ಲಿ ಈ ಥರ ಮೂವೀಸ್ ನಾವು ನೋಡ್ತಿದ್ವಿ, ಟೈಮ್ ಟ್ರಾವೆಲಿಂದು ಅಥವಾ ಸೈನ್ಸ್ ಫಿಕ್ಷನ್ನು. ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಬರ್ತಾ ಇರಲಿಲ್ಲ ಜಾಸ್ತಿ. ಹಾಗಾಗಿ ಇದಕ್ಕಿಂತ ಮುಂಚೆ ಒಂದು ಬ್ಲಿಂಕ್ ಅನ್ನೋ ಸಿನಿಮಾ ನೋಡಿದ್ದೆ, ಅದು ಸೈನ್ಸ್ ಫಿಕ್ಷನು. ನಂಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ರೆಸ್ಪಾನ್ಸ್ ನಾನು ರಿವ್ಯೂ ಕೊಟ್ಟಿದ್ದೆ, ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಈ ಶಾಲಿವಾಹನ ಶಕೆ ಕೂಡ ನನಗೆ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಇದು ಒಂದು ಸೈನ್ಸ್ ಫಿಕ್ಷನು, ಆ ಲೂಪಲ್ಲಿರುತ್ತೆ. ನೋಡಿದಾಗ ಕೆಲವು ಸರಿ ಕನ್ಫ್ಯೂಷನಿಂಗ್ ಅಂತ ಅನ್ನಿಸ್ಬಹುದು ಈ ಕಾನ್ಸೆಪ್ಟ್ ಹೊಸದಾಗಿರೋರಿಗೆ. ಆದರೆ ಖಂಡಿತ ನೀವು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ, ಯಾಕಂದರೆ ಮಿಸ್ ಮಾಡ್ಕೋತೀರಾ ಅಂತ ನನಗೆ ಅನಿಸ್ತಾ ಇದೆ ನೀವು ಇದನ್ನು ಥಿಯೇಟರಲ್ಲಿ ನೋಡಿಲ್ಲ ಅಂತಂದರೆ. ತುಂಬ ಒಳ್ಳೆ ಪ್ರಯತ್ನ ತಂಡದಿಂದ. ನನ್ನ ಕಡೆಯಿಂದ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಹರಿಸ್ತೀನಿ ನಿಮಗೆ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಎಲ್ಲರಿಗೂ ಇದು ಕನೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಯಾವುದೋ ಒಂದು ತಪ್ಪು ಮಾಡಿರ್ತೀವಿ ಅಲ್ಲ, ಸರಿ ಮಾಡ್ಕೊಳ್ಳೋಕೆ ಅಂತ ಅವಕಾಶ ಸಿಕ್ಕಾಗ ಸರಿ ಮಾಡ್ಕೊಳ್ಬೇಕು. ಆದರೆ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅತಿ ಆಸೆ ಪಡೋದು ಬೇಡ. ಸಿಕ್ಕಿದ ಟೈಮ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಈ ಸಿನಿಮಾದಿಂದ ಅದನ್ನು ಕಲ್ತಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನೀವು ಸಿನಿಮಾಗೆ ಹೋಗಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಓದೋಕ್ಕೆ ಇಷ್ಟಪಡ್ತೀನಿ. ನೋಡಿಲ್ಲ ಸಿನಿಮಾ ಅಂದರೆ ಹೋಗಿ ಥಿಯೇಟರಲ್ಲಿ, ಹತ್ತಿರ ಥಿಯೇಟರ್ ಯಾವುದಿದೆ ಅಲ್ಲಿ ಹೋಗಿ ನೋಡಿ. ಶನಿವಾರ ಭಾನುವಾರ ರಜಾ ಇರುತ್ತೆ, ದಯವಿಟ್ಟು ಹೋಗಿ ನೋಡಿ. ಈ ಥರ ಹೊಸ ತಂಡಕ್ಕೆ ನಾವು ಪ್ರೋತ್ಸಾಹಿಸಬೇಕು. ಇದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.